ಪ್ರೀತಿ ಅನ್ನೋದು ಒಂದು ಬ್ಯೂಟಿಫುಲ್ ಫೀಲಿಂಗ್ ಅನ್ಕೊಂಡು ಒಳಗೆ ಬರ್ತೀವಿ. ಆದರೆ ಬರ್ತಾ ಬರ್ತಾ ಅದು ಪ್ರೀತಿನ ಅಥವಾ ಒಂದು ಇನ್ಸೆಕ್ಯೂರಿಟಿನ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ನೀನ್ ಯಾರ ಜೊತೆ ಮಾತಾಡ್ದೆ, ಆ ಮೆಸೇಜ್ ಯಾರಿಗೆ ಕಳಿಸಿದ್ದೆ, ನಿನ್ ಫೋನಿನ ಪಾಸ್ವರ್ಡ್ ನನಗೆ ಯಾಕೆ ಗೊತ್ತಿಲ್ಲ, ಇದೆಲ್ಲ ಕೇಳೋದು ಕೇರಿಂಗ್ ಅಲ್ಲ. ಇಟ್ಸ್ ಕಾಲ್ಡ್ ಅ ಟಾಕ್ಸಿಕ್ ಓನರ್ಶಿಪ್. ಪ್ರೀತಿಸಿದ ತಕ್ಷಣ ಒಬ್ಬರ ಪರ್ಸನಲ್ ಸ್ಪೇಸ್ ಅನ್ನ ಕಂಪ್ಲೀಟ್ ಆಗಿ ಅಕ್ಯುಪೈ ಮಾಡ್ಕೊಂಡು ಬಿಡ್ಬೇಕು ಅನ್ಕೋತಾರಲ್ಲ, ದಟ್ಸ್ ವೇರ್ ದ ರಿಲೇಶನ್ಶಿಪ್ ಡೈಸ್. ನಿಮ್ಮ ಪಾರ್ಟ್ನರ್ ಎಲ್ಲೇ ಹೋಗ್ಲಿ, ಯಾರ ಜೊತೆಗೆ ಇರಲಿ, ನನ್ನವಳು ಅಥವಾ ನನ್ನವನು ಎಲ್ಲೂ ಹೋಗಲ್ಲ ಅನ್ನೋ ಆ ಒಂದು ಟ್ರಸ್ಟ್ ಇದೆಯಲ್ಲ, ಅದು ಪ್ರೀತಿಯ ಅಲ್ಟಿಮೇಟ್ ಪೀಕ್. ಅದನ್ನ ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ಅವರನ್ನ ಪ್ರತಿಯೊಂದು ವಿಷಯಕ್ಕೂ ಕ್ವೆಶನ್ ಮಾಡ್ತಾ ಕೂತ್ರೆ ಯು ಆರ್ ನಾಟ್ ಎ ಲವರ್, ಯು ಆರ್ ಎ ಜೈಲರ್. ಲವ್ ಮಾಡೋದು ಅಂದ್ರೆ ಒಬ್ರನ್ನೊಬ್ರು ಇಂಪ್ರೂವ್ ಮಾಡೋಕೆ ಹೊರತು ಒಬ್ರನ್ನೊಬ್ರು ಕಂಟ್ರೋಲ್ ಮಾಡೋಕಲ್ಲ. ಪ್ರೀತಿ ಅನ್ನೋದು ರೆಕ್ಕೆಗಳನ್ನ ಕಟ್ ಮಾಡೋ ಕತ್ರಿ ಆಗಬಾರ್ದು. ಅದು ಆಕಾಶದಲ್ಲಿ ಒಟ್ಟಿಗೆ ಹಾರೋಕೆ ಕೊಡುವಂತಹ ಸಪೋರ್ಟ್ ಆಗಬೇಕು. ನಿನ್ನ ಲವ್ವರ್ ಜೊತೆ ಇರುವಾಗ ನಿನಗೆ ಫ್ರೀಡಮ್ ಸಿಗಬೇಕು, ಉಸಿರುಗಟ್ಟೋ ಥರ ಫೀಲ್ ಆಗಬಾರ್ದು. ಸಿಂಗಲ್ಹುಡ್ಗಿಂತ ಟಾಕ್ಸಿಕ್ ರಿಲೇಶನ್ಶಿಪ್ 100ರಷ್ಟು ಡೇಂಜರಸ್. ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಪದೇ ಪದೇ ಡೌಟ್ ಬರ್ತಾ ಇದೆ ಅಂದರೆ ಪ್ರಾಬ್ಲಮ್ ಅವರ ನಡವಳಿಕೆಯಲ್ಲಿ ಇರಲ್ಲ, ನಿಮ್ಮೊಳಗಿರೋ ಕೀಳರಿಮೆಯಲ್ಲಿರುತ್ತೆ, ನಿಮ್ಮ ಇನ್ಸೆಕ್ಯೂರಿಟಿಯಲ್ಲಿರುತ್ತೆ. ಇಫ್ ಯು ಆರ್ ಟ್ರೂಲಿ ಲವ್ ಸಮ್ವನ್, ಗಿವ್ ದೆಮ್ ವಿಂಗ್ಸ್ ಟು ಫ್ಲೈ ಆ್ಯಂಡ್ ಎ ರೀಸನ್ ಟು ಸ್ಟೇ. ಪ್ರೀತಿ ಹೃದಯದಿಂದ ಬರಬೇಕೆ ಹೊರತು ಬಲವಂತದ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ನಿಂದ ಅಲ್ಲ. ಥಿಂಕ್ ಅಬೌಟ್ ಇಟ್.